ನನ್ನ ಹೆಸರು ಚೇತನ್ ಅಂತ. ನಾನು KPRM ಶ್ರೀ ವೆಂಕಟೇಶ್ವರ ಕಾಲೇಜಿಂದ ಬಂದಿರೋದು. ಜಯಪ್ರಕಾಶ್ ಸರ್ ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇವತ್ತೇನೆಂದರೆ ಎಲ್ಲರಿಗೂ ಅಮ್ಮನ ದಿನಾಚರಣೆಯ ಶುಭಾಶಯಗಳು. ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಪದಗಳೇ ಇಲ್ಲ, ವರ್ಣಿಸೋಕ್ಕೆ ಆಗಲ್ಲ ಅಲ್ವಾ. ಏನು ಅಂದರೆ ನಮ್ಮಮ್ಮ ಬಂದುಬಿಟ್ಟು ನಮ್ಮಮ್ಮ ಹೆಸರು ಬಂದು ಆನಂದಮ್ಮ. ನಮ್ಮಮ್ಮ ತುಂಬ ಪಟ್ಟಿದ್ದಾರೆ. ಏನು ನಮ್ಮನ್ನು ಬೆಳೆಸ್ಬೇಕಂದ್ರೆ, ಓದಿಸ್ಬೇಕಂದ್ರೆ, ಒಂದು ಊಟ ಅವ್ರಿಗೆ ಊಟ ಇಲ್ಲಾಂದರೆ ಸಹ ನಮಗೊಂದು ಊಟಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ಓದಿಸೋದು ಇದೆ. ಮತ್ತು ಏನು ಅವರು ನಮ್ಮ ಜೀವನದ ಉಸಿರು ಪ್ರಪಂಚ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು ಅವ್ರನ್ನ ಮತ್ತು ನಾವು ಜೀವನದಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊಬೇಕಂದ್ರೆ ನಮ್ಮದು ಆಸೆ ಆಗಿರುತ್ತೆ. ಮತ್ತು ಅವರು ನಮಗೋಸ್ಕರ ಎಷ್ಟೋ ಕಷ್ಟಗಳು ಪಟ್ಟಿರ್ತಾರೆ. ಅದು ನಮಗೆ ಅವ್ರ ಕಷ್ಟಗಳು ತೋರಿಸ್ಕೊಳಲ್ಲ, ಅವ್ರ ಕಷ್ಟಗಳು ತೋರಿಸ್ಕೊಳಲ್ಲ. ಆದರೂ ನಮ್ಮ ಮುಂದೆ ಎಲ್ಲ ಮುಚ್ಚಿಟ್ಬಿಟ್ಟು ನಮ್ಮ ಮುಂದೆ ಬಂದರೆ ಸಾಕು ಖುಷಿಯಾಗಿರ್ತಾರೆ. ಆಮೇಲೆ ನಾವು ದಿನನಿತ್ಯ ಏನು ಇವತ್ತೊಂದು ದಿವಸ ಅಂತ ಬಂದರೆ ಮತ್ತಷ್ಟೇ ಆಚರಿಸೋದಲ್ಲ, ನಮ್ಮ ಮನಸ್ಸಿನಲ್ಲಿ ಇರಬೇಕು. ದಿನನಿತ್ಯ ಅಮ್ಮನ ದಿನ ಆಚರಿಸ್ತಾ ಇರಬೇಕು, ಅವ್ರನ್ನ ಖುಷಿ ಪಡ್ತಾ ಇರಬೇಕು. ಅಮ್ಮಂದು ಏನೋ ಒಂದು ಮಾತಿಗೆ ಬೈತಾರೆ, ಏನೋ ನಮ್ಮ ಒಳ್ಳೇದಕ್ಕಾಗಿರುತ್ತೆ, ಅದನ್ನ ನಾವು ಕೆಟ್ಟದನ್ನು ಅಂದ್ಕೊಂಡು ಅವ್ರ ಮೇಲೆ ರೇಗಾಡ್ಬಿಡ್ತೀವಿ. ಅವಾಗ ಏನು ತಾಯಿ ಅಂತಿರ್ಬೇಕು, ಆ ಕರುಳು ಅವ್ರಿಗೆ ಚುರುಕು ಅಂತಾರೆ, ಏನಪ್ಪ ನಮ್ಮ ಮಗ ಹಿಂಗೆ ಅಂದ್ಬಿಟ್ಟು ಅವ್ರಿಗೂ ಬೇಜಾರಾಗುತ್ತೆ. ಅವ್ರು ಏನಾದರೂ ಸಹ ನಮ್ಮ ಒಳ್ಳೇದಕ್ಕೆ ಅಂತಾರಂತ ಯೋಚನೆ ಮಾಡಿಕೊಂಡು ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಏಕಂತ ಇದ್ದಾರೆ, ಯಾರಿಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ಹೇಳ್ಬೇಕು. ಥ್ಯಾಂಕ್ ಯು. ಇವಾಗ ನಮ್ಮ ಫ್ರೆಂಡ್ ಮಾತಾಡ್ತಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ಸಂಜಯ್. ನಾನು ಶ್ರೀ ವೆಂಕಟೇಶ್ವರ ಕಾಲೇಜಿಂದ ಬಂದಿದ್ದೀನಿ, KPRM. ಈಗ ಅಮ್ಮ ಬಗ್ಗೆ ಇವರು ನನ್ನ ಫ್ರೆಂಡ್ ಹೇಳಿದ್ರು, ಅಮ್ಮ ವರ್ಣಿಸಲಾಗದ ಪದ. ಅಂದರೆ ಏನಾದರೂ ನೋವು, ಒಂದು ಏಟು ತಗಲಿ, ಏನಾದರೂ ಆಗಲಿ, ಆದ್ರೂ ನಾವು ಅಪ್ಪ, ಅಜ್ಜಿ, ತಾತ ಅಂತೇನು ಕರೆಯಲ್ಲ, ಅಮ್ಮ ಅನ್ನೋ ಪದನೇ ಬರ್ತೈತೆ. ಅಮ್ಮ ಅನ್ನೋ ಪದನೇ ನಮಗೆ ಫಸ್ಟ್ ಏನಾದರೂ ನೋವಾದರೂ ಸಂತೋಷ ಆದರೂ ಅಮ್ಮ ಅನ್ನೋ ಪದನೇ ಬರ್ತದೆ. ಅದರಲ್ಲಿ ಅಮ್ಮ ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಎಷ್ಟೋ ಕಷ್ಟಪಟ್ಟು ಹೊತ್ತು ಸಾಕಿರ್ತಾರೆ. ಆಮೇಲೆ ಅದೇ ಅಮ್ಮಗೆ ನಾವು ವಯಸ್ಸಾದ ಮೇಲೆ ಒಂದಷ್ಟು ಜನ ಇರ್ತಾರೆ, ಅಮ್ಮನ ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗ್ಬಿಡೋದು, ಹಂಗೆಲ್ಲ ಮಾಡ್ತಿರ್ತಾರೆ. ಇದು ತುಂಬ ತಪ್ಪು. ಅವರು ನಮ್ಮನ್ನು ಚಿಕ್ಕ ಮಕ್ಕಳಿಂದ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಅದನ್ನು ಬಿಟ್ಟು ನಾವು ಅವ್ರನ್ನ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಬಿಡೋದು, ಹಾಗೆಲ್ಲ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತೈತೆ. ನೀವು ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ಹಾಗೆ ಮಾಡಿದ್ರೆ ಏನು ಅನ್ನಿಸ್ತೈತೆ ನಿಮ್ಗೆ? ಒಂದು ಸ್ವಲ್ಪ ಯೋಚನೆ ಮಾಡಿರಿ. ತಾಯಿ ಅನ್ನೋದು ನಮಗೆ ಮೋಟಿವೇಟರ್ ಆಗಿರ್ತಾರೆ. ಮತ್ತು ನಮ್ಮ ಜೊತೆ ಸಂತೋಷನ ಹಂಚ್ಕೊಳ್ತಾರೆ, ನಮಗೆ ಶಿಕ್ಷಕರಾಗಿರ್ತಾರೆ. ತಾಯಿಯೇ ಮೊದಲ ಗುರು, ಒಂದು ಗಾದೆ ಕೂಡ ಇದೆ. ಇದು ತಾಯಿ ಬಗ್ಗೆ ನೀವು ನಮಗೆ ಇನ್ಫಾರ್ಮೇಷನ್ ಅಂತಲೂ ಜಯಪ್ರಕಾಶ್ ಸರ್ ಅವರು ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಾಯಿ ಬಗ್ಗೆ. ನೀವು ಕೂಡ ನಿಮ್ಮ ತಾಯಿನೇ ಚೆನ್ನಾಗಿ ನೋಡ್ಕೊಳ್ಳಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು.